ದೊಡ್ಡ ಪ್ರಶ್ನೆ ಅದ. ಇನ್ನು ನೀವು ಚರ್ಚೆ ಮಾಡುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ನೋಡೋ ಜೊತೆಗೆ ನಮ್ಮ ಸ್ವಾಮೀಜಿಯವರು ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಈ ವಿಷಯದಲ್ಲೇ ನಮ್ಮ ಲಿಂಗಾಯತ ಮಠಾಧೀಶರಿಗೆ ನೀವೆಲ್ಲ ಜಾತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಅಂತ ಅಷ್ಟು ಹೇಳಿಬಿಟ್ಟಿದ್ದು ಚೆನ್ನಾಗಿತ್ತು. ಅದ್ರ ಮುಂದುವರೆದೇನೋ ಮಾತಾಡಿದರು. ಅದು ಇವತ್ತು ಸ್ವಲ್ಪ ಮಂಡನೆಗೆ ಸ್ಟಾರ್ಟ್ ಆಗ್ಯದ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕಾಸ್ಟ್ ಅಂತ ಬಿಡೋದಿಲ್ಲ. ಧರ್ಮ ಅಂದರೂ ಕಾಸ್ಟ್ ಧರ್ಮ ಆದಂಗಾಗಿದೆ. ಒಂದು ಡೆಫಿನೆಟ್ ಇಲ್ಲ ಯಾವ ಮಾತನ್ನು. ಅದ್ರ ಸಲುವಾಗಿ ನಾವು ತಿಕ್ಕಾಡ್ತ ಕೊಡೋಗಿಂತಲೂ ಮೊದಲು ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕಾಗ್ಯದ. ಒಳ್ಳೆ ಎಜುಕೇಷನ್ ಕಾಲೇಜ್ ಮಾಡೋದವರು ಕೊಡ್ತಾ ಇದ್ದಾರೆ. ನಮ್ಮ ಲಿಂಗಾಯತ ಮಾಡೋದವರು ಎಜುಕೇಷನಲ್ಲಿ ಹೋರಾಟ ಮಾಡಿದ್ದವ. ಇತಿಹಾಸದಲ್ಲೇ ನಮ್ಮ ಮಠಗಳು, ಅದರಲ್ಲೂ ಲಿಂಗಾಯತ ಮಠಗಳು ಅಥವಾ ವೀರಶೈವ ಮಠಗಳು ಏನು ಮಠಗಳು ಇದ್ದಿದ್ದು ಆದಷ್ಟು ಶಿಕ್ಷಣ ಹೆಚ್ಚು ಕೊಟ್ಟಿದ್ದವು. ಆ ದಿಶೆಯಲ್ಲೇ ಮುಂದುವರಿದು ಉತ್ತಮ. ಅನಗತ್ಯ ಚರ್ಚೆ ಮಾಡೋಕ್ಕಿಂತಲೂ ಬಸವೇಶ್ವರವರು ಮಾತ್ರ ನಿಶ್ಚಿತವಾಗಿಯೂ ಅವ್ರು ಲಿಂಗಾಯತರು ಸ್ಥಾಪಿಸಿದ್ರು ಬಿಟ್ಟರೆ ಗೊತ್ತಿಲ್ಲ. ಯತ್ನಾಳ್ ಹೇಳ್ತಾರೆ ಸ್ಥಾಪಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ದೈವೇ ಧರ್ಮದ ಮೂಲವೇ ಅಂತೇಳಿ ಎಲ್ಲರೂ ಒಂದಾಗುವಂಥ ಪ್ರಯತ್ನ ಮಾಡಿದ್ರು. ಅದು ಆ ದಿಶೆಯಲ್ಲಿ ಎಲ್ಲರೂ ಒಂದಪ್ಪ ಅಂತೇಳಿ ಈ ರಿಸರ್ವೇಷನ್ಗಿಂತಲೂ ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗ ಕೊಡಿಸೋದಕ್ಕೆ ಹೋರಾಟ ಮಾಡಿದ್ರೆ, ಎಲ್ಲರೂ ಶಿಕ್ಷಣ ಕೊಡಿಸೋದು ಹೋರಾಟ ಮಾಡಿದ್ರೆ ನಿಶ್ಚಿತವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಡಿಮೆ ಆಗ್ತಾವೆ. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗ್ತಪ್ಪ ಅಂತಂದ್ರೆ ಅವರು ರಿಸರ್ವೇಷನ್ ಬೆನ್ನೆ ಹತ್ತೋದಿಲ್ಲ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.